ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 9ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯಲ್ಲಿ ಕೇವಲ 22 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 18,900 ಲೆವೆಲ್ನ ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ ಇವತ್ತು 142 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಕೇವಲ 16 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನ್ಸರ್ವ್ ಟಾಪ್ ಗೇನರ್ ಆಗಿದೆ. 2% ಹೆಚ್ಚಿನ ಅಪ್ಸೈಡ್ ಬಜಾಜ್ ಫಿನ್ಸರ್ವ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. HDFC ಲೈಫ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ಕಂಟಿನ್ಯೂ ಮಾಡಿದೆ. ಇಂಡಾಲ್ಕೋ ಕೂಡ ಇವತ್ತು 2% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಇಂಡಾಲ್ಕೋ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ಇವತ್ತು ಡಿಕ್ಲೇರ್ ಮಾಡಿದ್ರು. ಹಾಗೆ ಏಷ್ಯನ್ ಪೇಂಟ್ಸ್ ಮತ್ತು ಇನ್ಫೋಸಿಸ್ ಅಲ್ಲೂ ಕೂಡ 1.5% ಹೆಚ್ಚಿನ ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಅದಾನಿ ಗ್ರೂಪ್ ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ಕಿದೆ. ಕಳೆದ 2 ದಿನಗಳಲ್ಲಿ ಅದಾನಿ ಗ್ರೂಪ್ ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಬಟ್ ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ 11% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದ್ರೆ ಅದಾನಿ ಪೋರ್ಟ್ಸ್ ನಲ್ಲಿ 3% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಫಾಲ್ಗೆ ಮೇಜರ್ ರೀಸನ್ MSCI ನ ರಿವ್ಯೂ ಆಗಿರುತ್ತೆ. MSCI ಇಂಡಿಯಾ ಇಂಡೆಕ್ಸ್ ನಲ್ಲಿ ಅದಾನಿ ಗ್ರೂಪ್ ನ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಗಳು ಕೂಡ ಟ್ರೇಡ್ ಆಗ್ತಿದೆ. ಕೇವಲ ಅದಾನಿ ವಿಲ್ಮಾರ್ ಮತ್ತೆ NDTV ಮಾತ್ರ MSCI ಇಂಡಿಯಾ ಇಂಡೆಕ್ಸ್ ನ ಪಾರ್ಟ್ ಆಗಿರೋದಿಲ್ಲ. MSCI ಇಂಡಿಯಾ ಇಂಡೆಕ್ಸ್ ಅಂದಾಗ ಭಾರತದ ಟಾಪ್ ಸ್ಟಾಕ್ ಗಳನ್ನ ಅವರು ಸೆಲೆಕ್ಟ್ ಮಾಡಿ ಒಂದು ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಇಂಡೆಕ್ಸ್ ನಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈಗ MSCI ಇಂಡಿಯಾ ಇಂಡೆಕ್ಸ್ ನಲ್ಲಿ ಅದಾನಿ ಎಂಟರ್ಪ್ರೈಸಸ್ 0.7% ಅಷ್ಟು ವೇಟೇಜ್ ಅನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಅದಾನಿ ಪೋರ್ಟ್ಸ್, ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಗ್ರೀನ್, ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಪವರ್, ಅಂಬುಜಾ ಹಾಗೆ ACC ಕೂಡ ವೇಟೇಜ್ ಅನ್ನ ಹೊಂದಿದ್ದಾರೆ. ಸೊ ಈಗೇನಾದ್ರೂ 25% ಅಷ್ಟು ವೇಟೇಜ್ ಅನ್ನ MSCI ಕಡಿಮೆ ಮಾಡಿದ್ರೆ ಈಗೇನು $430 ಮಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟ್ MSCI ಇಂಡೆಕ್ಸ್ ನಿಂದ ಬರ್ತಿದೆ. ಅದರಲ್ಲಿ 25% ಕಡಿಮೆ ಆದಾಗ ಅಂದ್ರೆ $110 ಮಿಲಿಯನ್ ನಷ್ಟು ಔಟ್ ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಇಲ್ಲಿ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಇನ್ನಷ್ಟು ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇವತ್ತೇ ಅವರು ವೇಟೇಜ್ ರಿವ್ಯೂ ಅನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಆ ವೇಟೇಜ್ ರಿವ್ಯೂ ನ ರಿಪೋರ್ಟ್ ಬಂದ್ಮೇಲೆ ಸೊ ಎಷ್ಟು ವೇಟೇಜ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಸೊ ಅದರ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಅದಾನಿ ಗ್ರೂಪ್ ನ ಎಲ್ಲ ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೇವಲ ಅದಾನಿ ವಿಲ್ಮಾರ್ ಮಾತ್ರ 5% ಅಷ್ಟು ಅಪ್ಸೈಡ್ ನಲ್ಲಿ ಕ್ಲೋಸ್ ಆಗಿದೆ. ಯಾಕೆಂದ್ರೆ ಅದಾನಿ ವಿಲ್ಮಾರ್ MSCI ನ ಪಾರ್ಟ್ ಆಗಿಲ್ಲ. ಹಾಗೆ ಅವರು ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ರು. ಅದರಿಂದ ನಮಗೆ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅದಾನಿ ಪವರ್ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದನೇ ನಮಗೆ ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಾರ್ವೆಯ ವೆಲ್ತ್ ಫಂಡ್ ಕೂಡ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ತಮ್ಮ ಸ್ಟೇಕ್ ಅನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿದ್ದಾರೆ. 2022ರಲ್ಲಿ ಕೇವಲ ಅದಾನಿ ಗ್ರೂಪ್ ನ 3 ಕಂಪನಿಗಳಲ್ಲಿ ಮಾತ್ರ ಇವರು ಹೋಲ್ಡಿಂಗ್ ಅನ್ನು ಹೊಂದಿದ್ರು. ಅದಾನಿ ಪೋರ್ಟ್ಸ್, ಅದಾನಿ ಟೋಟಲ್ ಗ್ಯಾಸ್ ಹಾಗೆ ಅದಾನಿ ಗ್ರೀನ್ ಎನರ್ಜಿಯಲ್ಲಿ ಇವರ ಹೋಲ್ಡಿಂಗ್ ಇತ್ತು. ಸೊ ಅದನ್ನು ಕೂಡ ಈಗ ಕಂಪ್ಲೀಟ್ ಆಗಿ ಅವರು ಸೆಲ್ ಮಾಡಿದ್ದಾರೆ. ಸೊ ಓವರ್ ಆಲ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಸೆಲ್ಲಿಂಗ್ ಕೂಡ ಬರ್ತಿದೆ. ಲೋವರ್ ಲೆವೆಲ್ ಗಳಲ್ಲಿ ಕೆಲವೊಂದಿಷ್ಟು FIIs, DIIs ಬೈಯಿಂಗ್ ಅನ್ನ ಮಾಡ್ತಿದ್ರು ಕೂಡ ಯಾರು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಯಾರೆಲ್ಲ ಪ್ರಾಫಿಟ್ ನಲ್ಲಿ ಇದ್ದಾರೆ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ. ಹಾಗೆ ಹೀರೋ ಮೋಟೋಕಾಪ್ ನಲ್ಲೂ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. 2% ಹೆಚ್ಚಿನ ಕರೆಕ್ಷನ್ ಹೀರೋ ಮೋಟೋಕಾಪ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಮತ್ತೆ JSW ಸ್ಟೀಲ್ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ ನಿಫ್ಟಿ ಮೆಟಲ್ ಇಂಡೆಕ್ಸ್ ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಈಗ ಬಹಳಷ್ಟು ಯಂಗ್ ಎಂಟರ್ಪ್ರಿನರ್ಸ್ ಗಳು ತಮ್ಮದೇ ಆದ ಸ್ಟಾರ್ಟ್ಅಪ್ ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ಸ್ ಅನ್ನ ಹೊಂದಿರ್ತಾರೆ. ಆ ರೀತಿಯಲ್ಲಿ ಅವರು ಸ್ಟಾರ್ಟ್ಅಪ್ ಗಳನ್ನ ಸ್ಟಾರ್ಟ್ ಕೂಡ ಮಾಡ್ತಾರೆ. ಇದರಲ್ಲಿ ಕೆಲವೊಂದಿಷ್ಟು ಸ್ಟಾರ್ಟ್ಅಪ್ ಗಳು ಸಕ್ಸಸ್ಫುಲ್ ಕೂಡ ಆಗುತ್ತೆ. ಸೊ ಈ ರೀತಿಯಲ್ಲಿ ಸಕ್ಸಸ್ಫುಲ್ ಆದಂತ ಸ್ಟಾರ್ಟ್ಅಪ್ ಗಳ ಅರ್ಲಿ ಡೇಸ್ ಯಾವ ರೀತಿ ಇತ್ತು ಅದರ ಬಗ್ಗೆ ಲೇಖಕರು ಈ ಪುಸ್ತಕದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪುಸ್ತಕದ ಆಡಿಯೋ ಸಮರಿ ಕನ್ನಡದಲ್ಲಿ ಕುಕು FM ಆಪ್ ಅಲ್ಲಿ ಅವೈಲೇಬಲ್ ಇದೆ. ಫೌಂಡರ್ಸ್ ಅಟ್ ವರ್ಕ್ ಪುಸ್ತಕದಲ್ಲಿ ಆಪಲ್, ಯಾಹೂ, ಹಾಟ್ಮೇಲ್ ಈ ಎಲ್ಲ ಕಂಪನಿಗಳ ಅರ್ಲಿ ಡೇಸ್ ಯಾವ ರೀತಿಯಲ್ಲಿತ್ತು ಅದನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇದೇ ರೀತಿಯ ಹಲವಾರು ಜನರ ಆಡಿಯೋ ಸಮರೀಸ್ ಅನ್ನ ನೀವು ಕುಕು FM ಆಪ್ ಅಲ್ಲಿ ಕೇಳಬಹುದಾಗುತ್ತೆ. ಕುಕು FM ಆಪ್ ನಲ್ಲಿ 10,000 ಗಂಟೆಗೂ ಹೆಚ್ಚಿನ ಶೋಸ್ ಅವೈಲೇಬಲ್ ಇದೆ. ಕುಕು FM ಆಪ್ ಅಲ್ಲಿ ಕೇವಲ ಫಿನಾನ್ಸ್ ಒಂದೇ ಅಲ್ಲ, ಬಯೋಗ್ರಫಿ, ಮೋಟಿವೇಶನ್, ಹಿಸ್ಟ್ರಿ, ಸೊ ಈ ರೀತಿಯಲ್ಲಿ ಬಹಳಷ್ಟು ಜನರ ಪುಸ್ತಕಗಳ ಆಡಿಯೋ ಸಮರೀಸ್ ಅವೈಲೇಬಲ್ ಇದೆ. ಕುಕು FM ಆಪ್ ನ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಕೂಡ ಅವೈಲೇಬಲ್ ಇದೆ. SHMK50 ಈ ಒಂದು ಕೂಪನ್ ಕೋಡ್ ಅನ್ನ ಬಳಸಿಕೊಂಡ್ರೆ 50% ಅಷ್ಟು ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. $99 ಮಂತ್ಲಿ ಪ್ಲಾನ್ ಅನ್ನು ನೀವು $49 ಎಂಜಾಯ್ ಮಾಡಬಹುದಾಗುತ್ತೆ. ಕುಕು FM ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕುಕು FM ಆಪ್ ನ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಕೂಡ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. FIIs ಕಡೆಯಿಂದ ಇವತ್ತು ನಮಗೆ ನೆಟ್ ಸೆಲ್ಲಿಂಗ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 144 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ FIIs ಇವತ್ತು ಸೆಲ್ ಮಾಡಿದ್ದಾರೆ. ಸೊ FII ನ ಟೋಟಲ್ ಟ್ರೇಡ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. 7,000 ಕೋಟಿ ಅಮೌಂಟ್ ನಷ್ಟು ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಟ್ರೇಡ್ ನಾರ್ಮಲ್ ಆಗಿ ಆಗ್ತದೆ, ಬಟ್ FII ನ ಸೆಲ್ಲಿಂಗ್ ಕಡಿಮೆ ಆಗ್ತದೆ. ಸೊ ಇದು ಇಂಡಿಯನ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. ಸೊ FIIs ಈಗ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. ಸೊ FIIs ಇಂಡಿಯನ್ ಮಾರ್ಕೆಟ್ ನಲ್ಲಿ ನೆಟ್ ಬೈಯರ್ಸ್ ಆದ್ರೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ DIIs ಕಡೆಯಿಂದ ಕೂಡ ಒಳ್ಳೆ ಒಂದು ಟ್ರೇಡಿಂಗ್ ಇವತ್ತು ಆಗಿದೆ. DIIs ಕೂಡ
ಕೂಡ ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 205 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ DIA ಸೆಲ್ ಮಾಡಿದ್ದಾರೆ. ಸೊ ಹೀರೋ ಮೋಟೋಕಾರ್ಪ್ ನಲ್ಲಿ ರಿಸಲ್ಟ್ ನ ನಂತರ ಹೆಚ್ಚಿನ ಒಂದು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವರ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗ್ರೋ ಆಗ್ತಿಲ್ಲ, ಹಾಗೆ ಸೇಲ್ಸ್ ಕೂಡ ಸಾಕಷ್ಟು ಮಟ್ಟಿಗೆ ಫಾಲ್ ಆಗಿದೆ. ಅದರಿಂದ ಹೀರೋ ಮೋಟೋಕಾರ್ಪ್ ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗಿದೆ. ಹೀರೋ ಮೋಟೋಕಾರ್ಪ್ ನ ಮ್ಯಾನೇಜ್ಮೆಂಟ್ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ವೀಡಾ ಬ್ರಾಂಡ್ ನ ಅಡಿಯಲ್ಲಿ ಇವರೇನು ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಲಾಂಚ್ ಮಾಡಿದ್ರು. ಅದೇ ರೀತಿಯ ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾಟಗರಿಯ ವೆಹಿಕಲ್ಸ್ ಗಳನ್ನ ಮುಂದಿನ 18 ರಿಂದ 20 ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹೀರೋ ಮೋಟೋಕಾರ್ಪ್ ನ 2 ವೀಲರ್ಸ್ ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಮಾರ್ಕೆಟ್ ನಲ್ಲಿ ಕಾಣಿಸ್ತಿಲ್ಲ, ಹಾಗೆ ಸೇಲ್ಸ್ ಕೂಡ ಡ್ರಾಪ್ ಆಗ್ತಿದೆ. ಸೊ ಅವರು ಅಫೋರ್ಡೆಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಗೆ ಜಂಪ್ ಆಗಬೇಕಾಗುತ್ತೆ. ಹಾಗೆ ಒಳ್ಳೆ ಅಫೋರ್ಡೆಬಲ್ ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಿದ್ರೆ ಖಂಡಿತವಾಗ್ಲೂ ಸೇಲ್ಸ್ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಇವರ ಪ್ರಾಫಿಟ್ ಅಷ್ಟಾಗಿ ಗ್ರೋ ಆಗಿಲ್ಲ ಅಂದ್ರೂ ಕೂಡ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಹೀರೋ ಮೋಟೋಕಾರ್ಪ್ ಡಿಕ್ಲೇರ್ ಮಾಡಿದ್ದಾರೆ. 65 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಈ ಡಿವಿಡೆಂಡ್ ಗೆ ಫೆಬ್ರವರಿ 17 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಮಾರ್ಚ್ 9ಕ್ಕೆ ಈ ಡಿವಿಡೆಂಡ್ ಅನ್ನು ಅವರು ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಮಾಡ್ತಾರೆ. ಹಾಗೆ ಶ್ರೀ ಸಿಮೆಂಟ್ ಅಲ್ಲೂ ಕೂಡ ಇವತ್ತು 4% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀ ಸಿಮೆಂಟ್ಸ್ ತಮ್ಮ Q3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 44% ಅಷ್ಟು ಫಾಲ್ ಆಗಿದೆ. ಹಾಗೆ ಮಾರ್ಜಿನ್ ನಲ್ಲೂ ಕೂಡ ತುಂಬಾನೇ ಪ್ರೆಷರ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿ ಶ್ರೀ ಸಿಮೆಂಟ್ ನಲ್ಲಿ ಒಳ್ಳೆ ಒಂದು ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದು 26,000 ಟಾರ್ಗೆಟ್ ಅನ್ನು ಅವರು ಶ್ರೀ ಸಿಮೆಂಟ್ ಗೆ ಕೊಟ್ಟಿದ್ದಾರೆ. ಸೊ ಆದ್ರೂ ಕೂಡ ಇವತ್ತು ಶ್ರೀ ಸಿಮೆಂಟ್ ನಲ್ಲಿ ತುಂಬಾನೇ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 28-29 ಸಾವಿರದ ರೇಂಜ್ ಅಲ್ಲಿ ಶ್ರೀ ಸಿಮೆಂಟ್ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ತುಂಬಾನೇ ಕರೆಕ್ಟ್ ಆಗ್ತಿದೆ. ನಿಫ್ಟಿ 50 ಪಾರ್ಟ್ ಕೂಡ ಆಗಿತ್ತು. ನಿಫ್ಟಿ 50 ಇಂದ ಕೂಡ ಈಗ ಆಚೆ ಹೋಗಿದೆ. ನಿಫ್ಟಿ ನೆಕ್ಸ್ಟ್ 50 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈಗೇನಾದ್ರೂ ಗವರ್ಮೆಂಟ್ ನ ಕಡೆಯಿಂದ GST ಕಡಿಮೆ ಆಗಿದೆ ಅನ್ನೋ ಒಂದು ನ್ಯೂಸ್ ಬಂದ್ರೆ ಖಂಡಿತವಾಗ್ಲೂ ಸಿಮೆಂಟ್ ಸೆಕ್ಟರ್ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟ್ ಆಗಿ ಡಿಮರ್ಜ್ ಆದಂತಹ ಕಂಪನಿ ಪಿರಾಮಲ್ ಫಾರ್ಮಾದಲ್ಲೂ ಕೂಡ ಇವತ್ತು 10% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ಮೇಜರ್ ರೀಸನ್ ಕಂಪನಿ Q3 ನಲ್ಲಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 90 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. 2021 ಡಿಸೆಂಬರ್ ನಲ್ಲಿ ಇವರು 163 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ಬಿಸ್ನೆಸ್ ಆಗ್ತಿತ್ತು. ಸೊ ಅದರಿಂದ ಪಿರಾಮಲ್ ಎಂಟರ್ಪ್ರೈಸಸ್ ಪಿರಾಮಲ್ ಫಾರ್ಮಾ ಬಿಸ್ನೆಸ್ ಅನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡಿದ್ರು. ಬಟ್ ಈಗ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ಅಷ್ಟೇ ತುಂಬಾನೇ ಪ್ಯಾನಿಕ್ ಕಾಣಿಸ್ತಿದೆ. ಫಾರ್ಮಾ ಸೆಕ್ಟರ್ ಕೂಡ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ರಿಸಲ್ಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಿಲ್ಲ. ಅದರಿಂದ ಓವರ್ ಆಲ್ ಎಲ್ಲ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ವೀಕ್ನೆಸ್ ಕಾಣಿಸ್ತಿದೆ. IRCTC ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ 22% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 255 ಕೋಟಿ ಪ್ರಾಫಿಟ್ಸ್ ಅನ್ನ ಇವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ 70% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. 17% ಎಬಿಟಾ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ರೆವೆನ್ಯೂ ನಾವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಡಿಕ್ಲೇರ್ ಮಾಡಿದ್ದಾರೆ. ಸೊ IRCTC ಫಿಗರ್ಸ್ ಏನಿದೆ ಲ್ಯಾಕ್ಸ್ ನಲ್ಲಿ ಡಿಕ್ಲೇರ್ ಆಗಿದೆ. ಟೋಟಲ್ 948 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ನಮಗೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದರಿಂದ ಕೇವಲ 255 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೆಪ್ಟೆಂಬರ್ ನಲ್ಲಿ ಇವರ ಪ್ರಾಫಿಟ್ಸ್ 226 ಕೋಟಿಯಷ್ಟು ಇತ್ತು. ಹಾಗೆ 2021 ಡಿಸೆಂಬರ್ ನಲ್ಲಿ 208 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ IRCTC ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಪರ್ಫಾರ್ಮೆನ್ಸ್ ಕೂಡ ಸ್ಟೇಬಲ್ ಆಗಿರೋದು ಕಾಣಿಸುತ್ತೆ. ಹಾಗೆ ಸೆಗ್ಮೆಂಟ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವರು 5 ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಕ್ಯಾಟರಿಂಗ್, ರೈಲ್ ನೀರ್, ಇಂಟರ್ನೆಟ್ ಟಿಕೆಟಿಂಗ್, ಟೂರಿಸಂ ಹಾಗೇನೆ ಸ್ಟೇಟ್ ತೀರ್ಥ. ಕೇವಲ ಸ್ಟೇಟ್ ತೀರ್ಥ ಸೆಗ್ಮೆಂಟ್ ಅಲ್ಲಿ ಮಾತ್ರ ನಮಗೆ ರೆವೆನ್ಯೂ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಮಿಕ್ಕ ಎಲ್ಲಾ ಸೆಕ್ಟರ್ ಗಳಲ್ಲೂ ಕೂಡ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಟೂರಿಸಂ ಸೆಕ್ಟರ್ ನಿಂದ ಆಲ್ಮೋಸ್ಟ್ ರೆವೆನ್ಯೂ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಇದು IRCTC ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನೇ IRCTC ಡಿಕ್ಲೇರ್ ಮಾಡಿದ್ದಾರೆ. ಸೊ ಸ್ಟಾಕ್ ಪ್ರೈಸ್ ನಲ್ಲೂ ಕೂಡ ಇವತ್ತು 1.5% ಅಷ್ಟು ಗೇನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ರಿಸಲ್ಟ್ ನಿಂದ ಅಷ್ಟು ಸ್ಟ್ರಾಂಗ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ರಿಸಲ್ಟ್ ಇನ್ ಲೈನ್ ನಲ್ಲಿ ಬಂದಿದೆ. ಸೊ IRCTC ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮೆಟಲ್ ಸೆಕ್ಟರ್ ನ ಕಂಪನಿ ಇಂಡಲ್ಕೋ ಕೂಡ ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 63% ಅಷ್ಟು ಫಾಲ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಮೆಟಲ್ ಸೆಕ್ಟರ್ ನ ಕಂಪನಿಗಳು ಅಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿಲ್ಲ. ಸೊ ಸಿಮಿಲರ್ಲಿ ಇಂಡಲ್ಕೋ ನ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಬಟ್ ಇಲ್ಲಿ ಇಂಡಲ್ಕೋ ನಲ್ಲಿ ಪ್ರಾಬ್ಲಮ್ ಕಾಣಿಸ್ತಿರೋದು ಇವರ ಸಬ್ಸಿಡರಿ ಕಂಪನಿ ನೋವೆಲಿಸ್ ನಲ್ಲಿ. ನೋವೆಲಿಸ್ ಅಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಸೊ ಅದರ ಒಂದು ಎಫೆಕ್ಟ್ ಇಂಡಲ್ಕೋ ಮೇಲೆ ಕೂಡ ಬರ್ತಿರೋದು ಕಾಣಿಸ್ತಿದೆ. ಬಟ್ ಇವರ ಇಂಡಿಯಾದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ಇಂಡಲ್ಕೋದ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ಕ್ರೋರ್ಸ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೊ ಮೊದಲನೇ ಕಾಲಮ್ ಅಲ್ಲಿ ನಿಮ್ಗೆ ಏನು ನೋಡೋದಕ್ಕೆ ಸಿಗ್ತದೆ ಅದು 2021 ಡಿಸೆಂಬರ್ ನ ಡೇಟಾ ಆಗಿರುತ್ತೆ. ಹಾಗೆ ಎರಡನೇ ಕಾಲಮ್ ಅಲ್ಲಿ ನಿಮಗೆ ಸೆಪ್ಟೆಂಬರ್ 2022 ಡೇಟಾ ನೋಡೋದಕ್ಕೆ ಸಿಗುತ್ತೆ. ಮೂರನೇ ಕಾಲಮ್ ಅಲ್ಲಿ ಈ ಒಂದು ಕ್ವಾರ್ಟರ್ ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ನೀವು ರೆವೆನ್ಯೂ ನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ರೆವೆನ್ಯೂ ನಲ್ಲಿ ಫಾಲ್ ಕಾಣಿಸ್ತಾ ಇದೆ. 3675 ಕೋಟಿ ಪ್ರಾಫಿಟ್ಸ್ ಅನ್ನ ಇವರು 2021 ಡಿಸೆಂಬರ್ ನಲ್ಲಿ ಡಿಕ್ಲೇರ್ ಮಾಡಿದ್ರು. ಹಾಗೆ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 2205 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಬಟ್ ಈ ಕ್ವಾರ್ಟರ್ ನಲ್ಲಿ 1362 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಾ ಇದೆ.
ಇಂಡಾಲ್ಕೋ ಮಾರ್ಕೆಟ್ ಅವರ್ಸ್ನಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಪ್ರಕಾರ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಇಂಡಿಯಾದ ಬಿಸ್ನೆಸ್ ತುಂಬಾನೇ ಸ್ಟೇಬಲ್ ಆಗಿದೆ. ಹಾಗೆ ಗ್ರೋತ್ ಕಂಟಿನ್ಯೂ ಆಗುವ ಚಾನ್ಸಸ್ ಇದೆ. ಒಳ್ಳೆ ಒಂದು ಪಾಸಿಟಿವ್ ಕಮೆಂಟ್ರಿ ಕೂಡ ಮ್ಯಾನೇಜ್ಮೆಂಟ್ ನ ಕಡೆಯಿಂದ ಬಂದಿರೋದ್ರಿಂದ ಒಳ್ಳೆ ಒಂದು ಜಂಪ್ ನಮಗೆ ಶೇರ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.